ನಮ್ಮ ಜೊತೆಗೆ ಮಾಜಿ ಸಚಿವರಾಗಿರುವಂತಹ ಕುಮಾರ್ ಬಂಗಾರಪ್ಪ ಸರ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತೋಗೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತುಂಬಾ ವರ್ಷಗಳಾದ್ಮೇಲೆ ಮತ್ತೆ ಬೆಳ್ಳಿ ತೆರೆಯ ಮೇಲೆ ಕಾಣಿಸ್ಕೊಳ್ತಿದ್ರ ಹೀರೋ ಆಗಿ, ಏನ್ ಅನಿಸ್ತಾ ಇದೆ? ಪ್ರತಿ ಸರಿನೂ ಯಾವುದೇ ಚಿತ್ರದ ಪೋಸ್ಟರ್ನ ಅಥವಾ ಯಾವುದೇ ಒಂದು ಇದನ್ನು ನೋಡಿದಾಗ ನಮ್ಮ ಗತಕಾಲದ್ದು ನೆನಪಾಗ್ತದೆ. ಮತ್ತು ಈ ಕಾಲಕ್ಕೆ ಮತ್ತೊಂದು ಸರಿ ನಮ್ಮನ್ನು ಕರೆದು ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಾನು ಚಿರಋಣಿಯಾಗಿದ್ದೇನೆ. ಆ್ಯಂಡ್ ಇಟ್ಸ್ ವಂಡರ್ಫುಲ್ ಫೀಲಿಂಗ್ ದ್ಯಾಟ್ ನಾನೊಂದು ಕ್ಯಾಮ್ರಾ ಮುಂದೆ ಮತ್ತೊಂದು ಸರಿ ಬಂದಿರೋದಕ್ಕೆ ಭಾಳ ಸಂತೋಷನೂ ಕೂಡ ಆಗುತ್ತೆ. ಓಕೆ ಸರ್, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಜನರಿಗೆ ಯಾವ ಮೆಸೇಜ್ ಇಟ್ಕೊಂಡು ನೀವು ಒಂದು ಮೆಸೇಜ್ ಕೊಡ್ತಾ ಇದ್ದೀರಾ? ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದ ತಕ್ಷಣ ನಿಮಗೆ ಆಟೋಮೆಟಿಕ್ಲಿ ಅದರಲ್ಲಿ ಒಂದು ಹೋರಾಟ ಇದೆ, ಅನ್ನದ ಹಸಿವಿನ ಹೋರಾಟ ಇದೆ, ಮತ್ತು ಸರ್ಕಾರದ ಕಾನೂನುಗಳಿದ್ದಾವೆ, ಮತ್ತು ಸಂಸಾರ ಹೇಗೆ ಸಾಗುತ್ತೆ ಒಂದು ಸರ್ಕಾರದ ಅಂದರೆ ಜನರಿಂದ ತೆರಿಗೆ ಎತ್ತಿರ್ತಕ್ಕಂಥ ಹಣದಿಂದನೇ ಯಾವುದೇ ಒಂದು ಕಾರ್ಯಕ್ರಮ ಬರೋದು. ಸರ್ಕಾರದಿಂದ ಬರೋ ಕಾರ್ಯಕ್ರಮ ಅಂದರೆ ಯಾವುದೇ ವ್ಯಕ್ತಿಗತವಾಗಿ ಬರೋ ಕಾರ್ಯಕ್ರಮ ಅಲ್ಲ. ಸೊ ಜವಾಬ್ದಾರಿ ಎಷ್ಟಿರಬೇಕು ಇದರಲ್ಲಿ ಅನ್ನೋದ್ರ ಬಗ್ಗೆ ಎಲ್ಲದನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಸರ್ಕಾರಿ ನ್ಯಾಯಬೆಲೆ ಅಂಗಡಿ. ಸರ್ಕಾರ ಅಂದ ತಕ್ಷಣ ಅದು ಜನ, ಆ ಜನವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಚಿತ್ರ ಅಂತೇಳಿ ನಾನು ಭಾವಿಸ್ತೀನಿ. ಓಕೆ ಸರ್, ನಿಮ್ಮ ತಂದೆಯವರು ಕೂಡ ತುಂಬಾ ಜನಪರವಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವರು. ಅವರ ಒಂದು ಆಡಳಿತ ಮತ್ತು ಈಗಿನ ಒಂದು ಆಡಳಿತ ನೋಡಿದಾಗ ಏನನ್ಸುತ್ತೆ ಸರ್? ಕಾಲಕ್ರಮೇಣ ಆವತ್ತಿನ ದಿನದಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅವರು ಅಕ್ಷಯ, ಆಶ್ರಯ, ವಿಶ್ವ, 10 HP ವಿದ್ಯುತ್ತು, ಕೃಪಾಂಕ, ಈ ಥರ ಎಲ್ಲ ಕಾರ್ಯಕ್ರಮ ಅವತ್ತಿನ ದಿನ ಕೊಟ್ಟಿದ್ರು. ಬಟ್ ಭಾಳಷ್ಟು ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಶಾಶ್ವತವಾಗಿ ಉಳ್ಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಇವಾಗ ದೇವಸ್ಥಾನ ರಿಪೇರಿ ಮಾಡ್ತಕ್ಕಂಥದ್ದು, ದೇವಸ್ಥಾನ ಕಟ್ಸ್ತಕ್ಕಂಥದ್ದು, ಆರಾಧನಾ ಕಾರ್ಯಕ್ರಮ ಏನಿದೆ, ಅಥವಾ ಆಶ್ರಯ ಕೊಡ್ತಕ್ಕಂಥ 10 HP ವಿದ್ಯುತ್, ಅವೆಲ್ಲವೂ ಕೂಡ ಇನ್ನೂ ಉಳ್ಕೊಂಡಿದ್ದಾವೆ. ಅಂದರೆ ಜನಕ್ಕೆ ಹತ್ತಿರವಾಗಿರ್ತಕ್ಕಂಥ, ಜನಕ್ಕೆ ಜೀವವನ್ನು ಉಳಿಸ್ತಕ್ಕಂಥ ಅಥವಾ ಆರ್ಥಿಕವಾಗಿ ಅವರಿಗೆ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಯಾವುದೇ ಸರ್ಕಾರ ಕೊಟ್ಟರು ಕೂಡ ಅಂಥ ಕಾರ್ಯಕ್ರಮಗಳು ಉಳ್ಕೊಳ್ತವೆ. ಅದೇ ರೀತಿಯಲ್ಲಿ ಆಹಾರ ಭದ್ರತೆ, ಇವತ್ತು ಅನ್ನಭಾಗ್ಯ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ನಮ್ಮ ಕೇಂದ್ರ ಸರ್ಕಾರದಲ್ಲಿ ಇದು ಫುಡ್ ಗ್ಯಾರಂಟಿ ಅಂದರೆ ಆಹಾರ ಭದ್ರತೆ ಕಾರ್ಯಕ್ರಮ ಅಂಥೇಳಿ ಅವ್ರು ಹೇಳ್ತಾರೆ, ಕೇಂದ್ರ ಸರ್ಕಾರದ್ದು. ಸೊ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲವೂ ಹತ್ತಿರನೂ ಕೂಡ ಈ ಥರದ್ದು ಒಂದು ಅನ್ನ ಬಂದರೆ ಯಾರೋ ಒಬ್ಬ ಹುಷಾರಿರೋದಿಲ್ಲ, ಮನೆಯಲ್ಲಿ ಗಂಜಿ ದುಡಿಯೋಕ್ಕೆ ಅವತ್ತಿನ ದಿನದ ಕೂಲಿ ಮಾಡೋದಕ್ಕಂಥ ಜನಕ್ಕೆ ಭಾಳ ಈ ಅಕ್ಕಿ ಏನಿದೆ ಅಥವಾ ಈ ರೇಷನ್ ಏನಿದೆ ಇದು ಒಂದು ಕುಟುಂಬವನ್ನು ಹಿಡಿದು ನಿಲ್ಲಿಸುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮತ್ತೊಬ್ಬರು ಮನೆ ಬಾಗಿಲಿಗೆ ಹೋಗಿ ಕೈ ಚಾಚೋದಿಲ್ಲ. ಕೈ ಚಾಚಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇದು ಮಾಡೋದು. ಮತ್ತು ಅವ್ನು ಸಾಲಗಾರ ಆಗಬಾರ್ದು, ಹೊಟ್ಟೆಪಾಡಿಗೋಸ್ಕರ ಸಾಲಗಾರ ಆಗಬಾರ್ದು, ಮತ್ತೊಂದು ಮನೆ ಕಾಯಬಾರ್ದು ಅನ್ನೋ ಉದ್ದೇಶದಿಂದ ಮಾಡ್ತಕ್ಕಂಥ ಫುಡ್ ಸೆಕ್ಯೂರಿಟಿ ಅಥವಾ ಅನ್ನಭಾಗ್ಯ ಕಾರ್ಯಕ್ರಮಗಳು. ಹಾಗಾಗಿ ಈ ಥರದ ಉದ್ದೇಶ ಏನಿದೆ ಇದು ಸಾರ್ಥಕವಾಗ್ತಕ್ಕಂಥ ಕಾರ್ಯಕ್ರಮಗಳು. ಇವತ್ತು ಆ ಥರದ ದೃಷ್ಟಿಯಿಂದ ಈ ಚಿತ್ರವನ್ನು ಜನ ನೋಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದ್ರೆ ನೋಡಿದರೆ ಇದು ಸಾಧಕ ಬಾಧಕ ಎಲ್ಲವೂ ಕೂಡ ಗೊತ್ತಾಗ್ತವೆ. ಮತ್ತು ಚಿತ್ರ ಇದೇ ಹಾದಿಯಲ್ಲಿ ಹೋಗ್ತಾ ಇದೆಯೋ ಇಲ್ಲವೋ ಅನ್ನೋದು ಇದು ಇನ್ನೊಂದು 2 ಮಾಡಬೇಕು ಅಂತೇಳಿ ಅವರು ಅಪೇಕ್ಷೆ ಪಡ್ತಾ ಇದ್ದಾರೆ ನಿರ್ಮಾಪಕರು. ಬಟ್ ಇದನ್ನು ಉಳಿಸ್ಕೊಂಡ್ರೆ ಈ ಥರದ ಅನೇಕ ಸಮಸ್ಯೆಗಳಿದ್ದಾವೆ ಸಮಾಜದಲ್ಲಿ, ಇದು ಒಂದೇ ಅಲ್ಲ. ಬಟ್ ಪೂರಕವಾಗಿರ್ತಕ್ಕಂಥ ಚಿತ್ರವನ್ನು ನಿರ್ಮಾಪಕರು ಮಾಡ್ತಾ ಇದ್ದಾರೆ. ಓಕೆ ಸರ್, ನೀವು ಕೂಡ ಸಚಿವರಾಗಿದ್ದಂಥವ್ರು, ನಿಮ್ಗಳಿಗೂ ಕೂಡ ಕ್ಷೇತ್ರದಲ್ಲಿ ಏನೇನು ಆಗ್ತಾ ಇರುತ್ತೆ ಅಂತ ಗೊತ್ತೇ ಇರುತ್ತೆ. ನಿಮಗೂ ಏನಾದರೂ ಈ ಸರ್ಕಾರಿ ನ್ಯಾಯಬೆಲೆಯಲ್ಲಿ ಅಕ್ರಮ ಆಗ್ತಾ ಇರೋದು ಕಂಡು ಬಂದಿತ್ತಾ ಸರ್? ಭಾಳಷ್ಟು ಜಾಗಗಳಲ್ಲಿ ಇದೆ ಅಂತೇಳಿ ನಾನು ಹೇಳೋದಿಲ್ಲ. ಇವಾಗ ಎಲ್ಲವೂ ಕೂಡ ಬಯೋಮೆಟ್ರಿಕ್ ಮಾಡಿದ್ದಾರೆ, ಅಂದರೆ ಹೆಬ್ಬೆಟ್ಟಿಟ್ರೆ ರೆಟಿನದಲ್ಲಿ ಮಾಡಿದ್ದಾರೆ. ಆಮೇಲೆ ಎಲ್ಲವೂ ಕೂಡ ಸೀಲ್ಡ್ ಪ್ಯಾಕ್ಸ್ ಮಾಡಿದ್ದಾರೆ, ಅಂದರೆ ಲೂಸಾಗಿ ಕೊಡಬಾರ್ದು. ಈ ಥರ ಎಲ್ಲ ಅವ್ರಿಗೂ ಒಂದು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು, ಆಮೇಲೆ ಅಡಲ್ಟ್ರೇಷನ್ಸ್ ಇರಬಾರ್ದು, ಈ ಥರ ಎಲ್ಲ ಮಾಡಿದ್ದಾರೆ. ನಮ್ಮ ತಾಲೂಕುಗಳಲ್ಲೂ ಕೂಡ ಒಂದೊಂದು ಸಮಿತಿಗಳಿದ್ದಾವೆ. ಅದರಲ್ಲಿ ಗ್ರಾಹಕರೇ ಸಮಿತಿಗಳನ್ನು, ಅದರಲ್ಲಿ ವಿಶೇಷವಾಗಿ ಹೆಣ್ಣುಮಕ್ಕಳೇ ಇದ್ದಾರೆ ಅದರಲ್ಲಿ. ಈ ಥರದ್ದೆಲ್ಲವೂ ಸಮಿತಿಗಳೆಲ್ಲವೂ ಇದ್ದಾವೆ. ಬಟ್ ಅವನು ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಇಲ್ಲ. ಇನ್ನೂ ಕೂಡ ಜನ ಎಚ್ಚೆತ್ತೇಳಬೇಕು, ಇದಕ್ಕೆ ಸ್ಪಂದಿಸಬೇಕು, ಮತ್ತು ಅವ್ರ ಹಕ್ಕುಗಳನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಸರ್ಕಾರಿ ನ್ಯಾಯಬೆಲೆ ಅಂಗಡಿದೇ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಇರ್ಬೋದು,
ಅವರು ಅರ್ಥ ಮಾಡ್ಕೋಬೇಕು. ಕಾನೂನೇನಿದೆ, ನಮ್ಮ ಶಕ್ತಿ ಏನಿದೆ, ನಮ್ಮ ಶಕ್ತಿನ ಕಾನೂನೊಳಗೆ ನಾವು ಎಷ್ಟು ಮಟ್ಟಿಗೆ ನಾವು ತೊಡಗಿಸ್ಕೋಬೋದು ಅಂತ ನೋಡಿದಾಗ ಇದು ಭಾಳ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ. ಓಕೆ ಸರ್, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರನ್ನ ಅನ್ನದ ರಾಮಯ್ಯ ಅಂತ ಕರೀತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ನ್ಯಾಯಬೆಲೆ ಅಂಗಡಿಯ ಬಗ್ಗೆ ಒಂದು ಧ್ವನಿ ಸುರುಳಿ ಬಿಡುಗಡೆ ಮಾಡಿಸಿದ್ರಿ. ಏನು ಹೇಳಿದ್ರು ಸರ್ ಸಿ ಎಂ ಅವರು? ಸಿ ಎಂ ಅವ್ರ ಹತ್ರ ಮಾಡಿಸಿದ್ದು ಉದ್ದೇಶನು ಅಂದರೆ ಸರ್ಕಾರ ಅಂತೇಳಿ, ಒಂದು ಸರ್ಕಾರಿ ನ್ಯಾಯಬೆಲೆ ಅಂತೇಳಿ ಸರ್ಕಾರ ಅಂತೇಳಿ ಮಾಡಿದಾಗ ಸಿದ್ದರಾಮಯ್ಯನವ್ರು ಇದ್ರೂ ಸರಿನೇ, ಬೇರೆ ಯಾರೇ ಇದ್ರೂ ಸರಿನೇ, ಸರ್ಕಾರದ ಹತ್ರ ನಾವು ಹೋಗ್ಬೇಕಂತೇಳಿ ನಿರ್ಮಾಪಕರಿಗೆ ನಾವು ತೀರ್ಮಾನ ಮಾಡ್ಕೊಂಡ್ವಿ. ಸರ್ಕಾರದ ಹತ್ರ ಹೋಗಬೇಕು, ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಡಬೇಕು, ನಾವು ಈ ಥರ ಚಿತ್ರ ಮಾಡಿದ್ದೀವಿ ಅಂತ. ಬಟ್ ಅದನ್ನು ಸಿದ್ದರಾಮಯ್ಯನವ್ರಿಗೆ ಹೇಳಿದಾಗ ಭಾಳ ಸಂತೋಷಪಟ್ಟರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮೇಲೆ ಒಂದು ಮಾಡಿದ್ದೀರಿ ಅಂತೇಳಿ. ನಮ್ಮ ಇದು ಆಹಾರ ಮಂತ್ರಿಗಳು ಮುನಿಯಪ್ಪನವರು, ಆಮೇಲೆ ಕೇಂದ್ರದ ಮಂತ್ರಿಗಳು ಜೋಶಿಯವರು, ಎಲ್ಲರೂ ಕೂಡ ಸರಾಸಗಟ್ಟು ಸರ್ಕಾರ ಅಂದ ತಕ್ಷಣ ಇದು ಸರ್ಕಾರ ಅಂದ ತಕ್ಷಣ ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತೇಳಿ ವಿಂಗಡಣೆ ಮಾಡೋದಲ್ಲ. ಸರ್ಕಾರ ಅಂದ ತಕ್ಷಣ ಇದು ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆಯಿಂದನೂ ಬರುತ್ತೆ ನ್ಯಾಯಬೆಲೆ ಅಂಗಡಿಗಳಿಗೆ. ಹಾಗಾಗಿ ಬಟ್ ನಮ್ಮ ಸಿದ್ದರಾಮಯ್ಯನವರು ಭಾಳ ಅವತ್ತು ಆತ್ಮೀಯವಾಗಿ ನಮ್ಮ ತಂಡವನ್ನು ಕಂಡರು, ಭಾಳ ಚೆನ್ನಾಗಿ ಸ್ಪಂದಿಸಿದ್ರು. ಧ್ವನಿ ಸುರುಳಿಯನ್ನು ಭಾಳ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡ್ವಿ. ಮಾಡಿದ ತಕ್ಷಣ ನಮ್ಮ ಜೊತೆಗೆ ಸುಮಾರು ಹೊತ್ತಿದ್ರು ಅವರು, ಸಂತೋಷಪಟ್ಟರು. ಸರ್, ಅಶ್ವಮೇಧ ಸಾಂಗ್ಗೆ ಧ್ವನಿಯನ್ನ ನೀಡಿದವರು ಡಾಕ್ಟರ್ ರಾಜ್ಕುಮಾರ್ ಅವರು, ವರನಟರು. ಅವ್ರ ಬಗ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಪದಗಳು ನೀವು ಗಮನಿಸೇ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ನಟ ಚೇತನ್ ಅವರ ವಿವಾದಾತ್ಮಕ ಹೇಳಿಕೆ ಏನು ಹೇಳ್ತೀರಾ ಸರ್? ಆಗಿನ ಸರ್ಕಾರ ಕೊಟ್ಟಂತಹ ಆ ಒಂದು ಸ್ಮಾರಕದ ವಿರುದ್ಧವಾಗಿ ಈಗ ಧ್ವನಿ ಎತ್ತುತ್ತಿದ್ದಾರೆ. ಥಿಂಕ್ ಅದರ ಬಗ್ಗೆ ಚರ್ಚೆ ಮಾಡದಿರೋದೇ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ರಾಜ್ಕುಮಾರ್ ಅವರು ಚಿತ್ರರಂಗಕ್ಕೆ ಸೀಮಿತವಾಗಿ ಅಥವಾ ಅಷ್ಟಕ್ಕೆ ಕಲಾವಿದರಾಗಿ ಸೀಮಿತವಾಗಿ ಇರ್ತಕ್ಕಂಥ ಮನುಷ್ಯ ಆಗಿರಲಿಲ್ಲ. ಅವ್ರು ಬಂಗಾರದ ಮನುಷ್ಯ ಆಗಿದ್ದು, ವಿಶ್ವಮಾನವ ಆಗಿದ್ದರು, ಕೊಡುಗೆ ದಾನಿಯಾಗಿದ್ದರು. ಬಟ್ ಭಾಳಷ್ಟು ಜನಕ್ಕೆ ಅದು ಗೊತ್ತಿಲ್ಲ, ಭಾಳಷ್ಟು ಏನು ಮಾಡಿದರು, ಮಾಡಿದರು ಅಂತೇಳಿ ಗೊತ್ತಿಲ್ಲ. ಅಲ್ಪ ಸ್ವಲ್ಪ ಚೇತನ್ ಅವರಿಗೆ ಅದ್ರ ಮಾಹಿತಿಯ ಕೊರತೆ ಇರಬಹುದು. ಹೀಗೆ ಏನು ರಾಜ್ಕುಮಾರ್ ಅವ್ರು ಮಾಡಿ, ಯಾಕಂದರೆ ರಾಜ್ಕುಮಾರ್ ಅವರಿಗೆ ರಾಜ್ಯದಲ್ಲಿ ಇಲ್ಲಿಲ್ಲ ಅಂದರೆ ಮತ್ತೊಂದು, ಅದು ಕೂಡ ಸ್ಮಾರಕ ಆಗಿರೋದು. ಅದು ಕಂಠೀರವದಲ್ಲಿ ಕೊಟ್ಟಿದ್ರು ಅಥವಾ ಮತ್ತೊಂದು ಭೂಮಿ ಎಲ್ಲೇ ಕೊಟ್ಟಿದ್ರು, ಎಲ್ಲೇ ಇದು ಮಾಡಿದ್ರು ಕೂಡ ಅದೊಂದು ಪುಣ್ಯಕ್ಷೇತ್ರವಾಗೇ ಪರಿವರ್ತನೆ ಆಗಿರೋದು. ಇವತ್ತು ಅದಾಗಿದೆ ಅಂದಮೇಲೆ ಮತ್ತು ಇಷ್ಟು ವರ್ಷಗಳ ಕಾಲ ಯಾರು ಕೂಡ ಮಾತನಾಡ್ತಿರೋದನ್ನು ಮಾತನಾಡಿದ್ದು ಅಷ್ಟು ಸೂಕ್ತ ಅಲ್ಲ. ಆಮೇಲೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತನಾಡೋದು ಅಷ್ಟು ಒಳ್ಳೇದಲ್ಲ ಅಂತಲೂ ನಾನು ಭಾವಿಸ್ತೀನಿ. ಆಮೇಲೆ ರಾಜ್ಕುಮಾರ್ ಅವರು ಎಂಥ ಮನುಷ್ಯ ಅಂತ ಹೇಳಿ, ಎಂಥ ಅವರಿಗೆ ಹೃದಯ ಇತ್ತು ಅಂತ ಹೇಳಿ ನಾವು ಭಾಳ ಹತ್ತಿರದಿಂದ ಇದೇ ಸ್ಟುಡಿಯೋದಲ್ಲಿ, ನಮ್ಮ ಸ್ಟುಡಿಯೋಕ್ಕೆ ಅವ್ರು ಬಂದಾಗ ಬೆಳಗಿಂದ ವರದಪ್ಪ ಮಾಮ ಅವರು ಮತ್ತು ರಾಜ್ಕುಮಾರ್ ಅವರು ಬೆಳಗಿಂದ ಸಾಯಂಕಾಲದವರೆಗೂ ಇದ್ವಿ ನಾವು ಇಲ್ಲೇ, ಇದೇ ಕೋಣೆಯಲ್ಲೇ ಇದ್ವಿ ನಾವೆಲ್ಲರೂ. ಹಾಗಾಗಿ ಅವ್ರಿಗೆ ಹೇಗಿದ್ರು ಏನು ಅಂತೇಳಿ ಅವರಿಗೆ ತಿಳಿದು ಅಂತ ಕಾಣಿಸುತ್ತೆ. ಬಟ್ ಅವ್ರನ್ನ ತಿಳ್ಕೊಳ್ಳೋದಕ್ಕೆ ಅವರು ವ್ಯಕ್ತಿಗತವಾಗಿ ಅವ್ರ ಹತ್ರನೇ ಹೋಗ್ಬೇಕಾಗಿರ್ತಕ್ಕಂಥ ಅವಶ್ಯ. ಅವ್ರ ಚಿತ್ರ ನೋಡಿದ್ರೂ ಗೊತ್ತಾಗುತ್ತೆ ಅವರ ಚಿತ್ರದಲ್ಲಿ ಏನು ಸಿದ್ಧಾಂತ ಇಟ್ಕೊಂಡಿದ್ರು, ಏನು ತತ್ವಗಳನ್ನ ಇಟ್ಕೊಂಡಿದ್ರು. ಅದನ್ನ ಅಂದ್ಕೊಂಡಾಗ ರಾಜ್ಕುಮಾರ್ ಭಾಳ ಮೇಲಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ರಾಜಕೀಯದ ಇದಕ್ಕೆ ಬಂದಿರಲಿಲ್ಲ, ಹಾಗಂತ ಹೇಳ್ಬಿಟ್ಟು ಆಡಂಬರದ ಜೀವನ ನಡೆಸಲಿಲ್ಲ, ಶೋ ಆಫ್ ಮಾಡಲಿಲ್ಲ. ಸೂಪರ್ ಸ್ಟಾರ್ ಅಂತ ಹೇಳ್ಬಿಟ್ಟು ಬೇರೆ ಕಡೆಗೆ ಅವರು ಸೂಪರ್ ಸ್ಟಾರ್ಸ್ ಎಲ್ಲರೂ ರಾಜ್ಕುಮಾರ್ ನೋಡೋಕ್ಕೆ ಬರೋರು. ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂಥ ಚಿತ್ರಗಳನ್ನು ನೋಡಿ ಅಭಿನಯ ಮಾಡ್ತಕ್ಕಂಥ ಅವ್ರ ಬಗ್ಗೆ ನಾನು ಸಣ್ಣವರು ಅಂತೇಳಿ ನಾನು ಮಾತನಾಡ್ತಾ ಇಲ್ಲ. ಆದರೆ ರಾಜ್ಕುಮಾರ್ ಅವರಿಗೆ ಅಷ್ಟು ಗೌರವವನ್ನು ಇಡೀ ರಾಷ್ಟ್ರದ ಚಿತ್ರರಂಗನೇ ಕೊಡೋದು. ಹಾಗಾಗಿ ಇವತ್ತಿನ ದಿನದಲ್ಲಿ ಅದು ಅಪ್ರಸ್ತುತ. ರಾಜ್ಕುಮಾರ್ ಅವರ ಸ್ಮಾರಕದ ಬಗ್ಗೆ, ರಾಜ್ಕುಮಾರ್ ಅವರ ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಗದ ಬಗ್ಗೆ ಇವತ್ತಿಗೂ ನಾವು ಮಾನ್ಯ ಕುಮಾರಸ್ವಾಮಿಯವರು, ಅವತ್ತಿನ ದಿನ ಉಪಮುಖ್ಯಮಂತ್ರಿ ಯಡಿಯೂರಪ್ಪನವರು ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರ, ಅದು ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರ ಅದು ಜನತೆಯ ನಿರ್ಧಾರ ಆಗುತ್ತೆ, ಜನ ಕೊಟ್ಟಿರ್ತಕ್ಕಂಥ ಗೌರವ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಕೊನೆಯದಾಗಿ ಸಿನಿಮಾದ ಮೂಲಕ ನೀವು ಒಂದು ಒಳ್ಳೆ ಮೆಸೇಜ್ನ ತಿಳಿಸೋದಕ್ಕೆ ಹೊರಟಿದ್ದೀರಾ. ನಿಮ್ಮ ಪಾತ್ರ ಏನಿರುತ್ತೆ ಅನ್ನೋದು ಒಂದು ಚಿಕ್ಕದಾಗಿ ಹೇಳಿದ್ರು. ಏನಿಲ್ಲ, ಇದರಲ್ಲಿ ಮೇಜರಾಗಿ ನ್ಯಾಯಬೆಲೆ ಅಂಗಡಿ ಏನು ಸಾಧಕ ಬಾಧಕ ಇದೆ, ಒಂದು ಗಂಡ ಹೆಂಡತಿ ಮಧ್ಯೆ ಈ ನ್ಯಾಯಬೆಲೆ ಅಂಗಡಿ ಹೇಗೆ ಇರ್ತದೆ, ಇದಕ್ಕೆ ತೊಂದರೆಗಳು ಬಂದಾಗ ಸಂಸಾರದಲ್ಲಿ ಹೇಗೆ ಅಲ್ಲೋಲ ಕಲ್ಲೋಲ ಆಗುತ್ತೆ, ಇದಕ್ಕೆ ಜನ ಹೇಗೆ ಅವರಿಗೆ ಬರ್ತಾರೆ, ಒಂದು ಸ್ಫೂರ್ತಿಯಾಗಿ ಬರ್ತಾರೆ, ಶಕ್ತಿಯಾಗಿ ಬರ್ತಾರೆ ಅನ್ನೋದೇ ಚಿತ್ರ.
ಓಕೆ. ಸರ್, ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಾಗ ತಮಿಳುನಾಡಿನಲ್ಲಿ ಈಗ ವಿಧಾನಸಭಾ ಎಲೆಕ್ಷನ್ ಆಯಿತು. ಚಿತ್ರರಂಗದಲ್ಲಿ ಬೆಳೆದಂತಹ ವಿಜಯ್ ದಳಪತಿ ಅವರು ಇವಾಗ CM ಆಗಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸೊ ಇಟ್ಸ್ ಅನ್ ವಂಡರ್ಫುಲ್ ಅಚೀವ್ಮೆಂಟ್. ಓಕೆ. ಯಾರೇ ಒಬ್ಬ ನಟ ಆ ಮಟ್ಟಕ್ಕೆ ಹೋಗಿ CM ಸ್ಥಾನದಲ್ಲಿ ಕೂತ್ಕೊಳ್ಳೋದು ಒಂದು ಸಾಧನೆನೇ. ಎಷ್ಟೋ ಪ್ರಯತ್ನಗಳು ನಡೆದಿದ್ದಾವೆ. ಆಂಧ್ರದಲ್ಲಿ ನಡೆದಿದೆ, ಅಥವಾ ತಮಿಳ್ನಾಡಲ್ಲೇ ನಡೆದಿದೆ, ಅಥವಾ ಅಮಿತಾಬ್ ಬಚ್ಚನ್ ಇರ್ಬೋದು, ಅಥವಾ ಮತ್ತೊಬ್ಬರಿದ್ದು, ಅಥವಾ ನಾವೇ ಚಿತ್ರರಂಗದಲ್ಲಿದ್ದು ಜನ ಚಿತ್ರರಂಗದಲ್ಲಿ ಕೆಲವರನ್ನ ಆ ಥರ ನೋಡ್ತಾರೆ, ಕಲಾವಿದರಾಗೆ ನೋಡ್ತಾರೆ. ಕೆಲವ್ರನ್ನ ಎರಡೂ ರೀತಿಯಲ್ಲೂ ನೋಡ್ತಾರೆ. ಹಾಗಾಗಿ ಅವ್ರಿಗೊಂದು ಅವಕಾಶವನ್ನು ತಮಿಳುನಾಡಿನ ಜನ ಮಾಡಿಕೊಟ್ಟಿದ್ದಾರೆ. ಅವರು ಇಡೀ ತಮಿಳುನಾಡಿಗೆ, ಚಿತ್ರರಂಗಕ್ಕೆ ಒಳ್ಳೆಯದು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಓಕೆ ಸರ್, ಆ ರೀತಿ ಒಂದು ಸ್ಟಾರ್ ನಟನ ರೀತಿಯಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಚಿತ್ರರಂಗದಲ್ಲಿ ಅಂದರೆ ರಾಜಕಾರಣಕ್ಕೆ ಯಾರು ಬರ್ಬೋದು ಸರ್? ಈ ನಟ ರಾಜಕಾರಣಕ್ಕೆ ಬಂದರೆ ಆ ಮಟ್ಟದಲ್ಲಿ ಗೆಲುವು ಯಾರಿಗೆ ಸಿಗ್ಬೋದು ಸರ್ ನಿಮ್ಮ ಪ್ರಕಾರ? ಇಲ್ಲ, ಕರ್ನಾಟಕದಲ್ಲಿ ಅದು ಚಿತ್ರರಂಗವನ್ನು ಭಾಳ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಅನಿಸಿಕೆ ನಾನು ಹೇಳೋದು. ಅದು ಮೀರಿ ಭಾಳಷ್ಟು ಜನ ಅಂಬರೀಷ್ ಅವರು ಇರ್ಬೋದು, ಅಥವಾ ಅನೇಕ ಜನ ಅನಂತ್ ನಾಗ್ ಸರ್, ಅಥವಾ ಬೇರೆಯವರೆಲ್ಲರೂ ನಾವಿರ್ಬೋದು, ಅಥವಾ ಅನೇಕರೆಲ್ಲರೂ ಚಿತ್ರರಂಗ, ಜಗ್ಗೇಶ್ ಅವರು ಮತ್ತು ಶಶಿಕುಮಾರ್ ಅವರು, ಅನೇಕರು ಚಿತ್ರರಂಗದಿಂದ ಬಂದು ಅವರವರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲೊಂದು ಜನತೆಗೆ ಒಂದು ಮಾರ್ಜಿನ್ ಹಾಕಿಬಿಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ. ಯಾಕಂದರೆ ರಾಜ್ಕುಮಾರ್ ಅವರು ಕಲಾವಿದರು, ನಾನು ಚಿತ್ರರಂಗ ಬರಲ್ಲ ಅಂತ ಜನದ ಮನಸ್ಸಲ್ಲಿ ಅದಿದೆವು ಅಂಥೇಳಿ ನಾನು ಭಾವಿಸಿದ್ದೀನಿ. ಚಿತ್ರರಂಗ ಅಂದರೆ ನೀವು ಕಲಾ ಸೇವೆ ಮಾಡ್ಕೊಂಡಿರಿ ಅಂತೇಳಿ. ಇವಾಗ ನಾವನ್ನ ಗುರ್ತು ಮಾಡೋದು ಚಿತ್ರ ನಟನಾಗಿ ಅವ್ರು ಗುರ್ತು ಮಾಡಲ್ಲ. ಬಂಗಾರಪ್ಪನ ಮಗ ಅಂತ ಹೇಳ್ಬಿಟ್ಟು ಬಂಗಾರಪ್ಪನ ಮಗ ರಾಜಕಾರಣ ಅದು ಓಕೆ ನಡೀತದೆ ಅಂತ. ಹಾಗಾಗಿ ಬಟ್ ಅದು ಅಲ್ಲ ಅಂತಲೂ ನಾನು ಹೇಳೋದಿಲ್ಲ. ಚಿತ್ರರಂಗಕ್ಕೆ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ, ಚಿತ್ರರಂಗದಿಂದ ಇಲ್ಲಿ ಬರ್ತಾರೆ. ಹಾಗಾಗಿ ಐ ಥಿಂಕ್ ಭಾಳ ದೊಡ್ಡ ಬಾರ್ಡ್ರ್ ಹಾಕೊಳ್ಳೋದು ಅಥವಾ ಭಾಳ ದೊಡ್ಡ ಕಂದಕ ಇದೆ ಅಂತೇಳಿ ನಾನು ಭಾವಿಸೋದಿಲ್ಲ. ಇದಾಗಿತ್ತು ಕುಮಾರ್ ಬಂಗಾರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಗಂಗಾ ಜಾಧವ್, ಬೆಂಗಳೂರು.